ಮಲೆನಾಡಿನ ಭಾಗದಲ್ಲಿ ಎಲ್ಲ ಅಫಿಷಿಯಲ್ ಆಗಿ ತುಂಬಾ ಸಬ್ಸಿಡೆಂಟ್ ಆಗಿ ಬದುಕ್ತಾ ಇರೋ ಉದ್ದೇಶ ಕಾಫಿ, ಮೆಣಸು, ಏಲಕ್ಕಿ, ಚಕ್ಕೆ, ಜಾಕಾಯಿ ಮಲೆನಾಡು ಬೆಲ್ಟ್ ಅಲ್ಲ. ಬಟ್ ಮಲೆನಾಡು ಬೆಲ್ಟ್ ನಮ್ಮಲ್ಲಿ ಕ್ರಿಯೇಟಿವ್ ಮಾಡಿ ಇಲ್ಲಿನ ತನಕ ಒಂದು ತೋಟ ನೋಡಿದ್ರೆ ಇಲ್ಲಿಗೆ ಬಂದ್ರೆ ಒಂದು ಬೇರೆ ಆರ್ಗ್ಯಾನಿಕ್ ಫಾರ್ಮ್ ಅನ್ನೋ ರೀತಿ ಒಳಗಡೆ ಅಂದ್ರೆ ನಾರಾಯಣ ರೆಡ್ಡಿ ಅವರು ಆರ್ಗ್ಯಾನಿಕ್ ಫಾರ್ಮ್ ಅನ್ನ ರಾಸಾಯನಿಕಕ್ಕೆ ಮಾತೇ ಬರಬಾರ್ದು. ಒಂದು ಮಸನೊಬ್ಬ ಪೂಕ ಹೋಗೋದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ ಮಾಡಿದ್ದಾರೆ ಸರ್. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದ್ರ ಗೊತ್ತಾಗುತ್ತೆ. ಒಂದು ಪೀಸ್ನು ವೇಸ್ಟ್ ಮಾಡಲ್ಲ. ಪಲ್ವಲೈಸರ್ ಕಮ್ ಶೆಡ್ಡರ್ಗೆ ಹಾಕ್ಬಿಟ್ಟು ಎಲ್ಲ ಪುಡಿ ಹೊಡ್ಕೊಂಡ್ರೆ ಮತ್ತೆ ಒಂದು 2-3 ಆಳು ಮಾಡಿಕೊಂಡಾಗ ಲೇಬರ್ ಬಂದಿದ್ದಿನ ತಗೊಂಡೋಗಿ ಎಲ್ಲ ತೊಟ್ಟಿ ತುಂಬಿಸ್ಬಿಟ್ರೆ ಆ ತೊಟ್ಟಿ ಖಾಲಿ ಆಯ್ತಿದ್ದಂಗೆ 15-20 ದಿನಕ್ಕೆ ಗೊಬ್ಬರಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ರೀತಿ ಓಪನ್ಗೆ ಹಾಕಿಬಿಟ್ಟಿದ್ದೀವಿ ಅವರೇ ತುಂಬಿಸ್ಬೋದಲ್ಲ ಅಂದರೆ ಈ ರೀತಿ ಇದ್ದಾಗ ಅದ್ರ ಹೀಟ್ ಅಂಶ ಜನ್ರೇಟ್ ಆಗ್ತದೆ. ಹೀಟ್ ಅಂಶ ಜನ್ರೇಟ್ ಆಗಿ ಡೈರೆಕ್ಟ್ ಹುಳುಗಳಿಗೆ ಡೈರೆಕ್ಟಾಗಿ ಕೊಡ್ಬೋದು. ಎರಡೇ ಆಪ್ಷನ್ ಇದೆ ಗೊಬ್ಬರ ಮಾಡೋಕ್ಕೆ. ಒಂದು ಓಪನ್ ಲ್ಯಾಂಡಲ್ಲಿ ಈ ರೀತಿ ಮಾಡಿಕೊಂಡು ಡೈರೆಕ್ಟ್ ತೊಟ್ಟಿ ಕೊಟ್ಟರೆ ಹುಳ ಬದುಕ್ತವೆ. ಯಾವುದೇ ಕಾರಣಕ್ಕೂ ಟೆಂಪ್ರೇಚರ್ ರೈಸ್ ಆಯ್ತು ಅಂದರೆ ತೊಟ್ಟಿ ಒಳಗಡೆ 80 ಡಿಗ್ರಿ ಟೆಂಪ್ರೇಚರ್ ಲಾಂಚ್ ಆಗುತ್ತೆ, ಹುಳ ಸಾಯುತ್ತೆ. 2 ಥರ ಗೊಬ್ಬರ ಮಾಡ್ಬೋದು. ಒಂದು ಓಪನ್ ಲ್ಯಾಂಡ್ ಮಾಡ್ಬೋದು, ಒಂದು ತೊಟ್ಟಿ ಒಳಗೆ ಮಾಡ್ಬೋದು. ತೊಟ್ಟಿ ಒಳಗೆ ಮಾಡಿದಾಗ ಬೇಗ ಬರುತ್ತೆ, ಬಟ್ ಅದರೊಳಗಡೆ ಬೀಜಗಳಾಗಲಿ ಏನೂ ಇರಲ್ಲ, ಸತ್ತೋಗ್ತದೆ. ಈ ಓಪನ್ ಲ್ಯಾಂಡ್ ಮಾಡಿದಾಗ ಬೀಜ ಬಂದುಬಿಡ್ತದೆ. ಬಟ್ ಈ ತೆಂಗಿನ ಗರಿ ಗಾಣ ಇರೋದ್ರಿಂದ ಇದ್ರಿಗೇನು ಬೀಜ ಇರಲ್ಲ. ಅದಕ್ಕೋಸ್ಕರ ಇದನ್ನು ಡೈರೆಕ್ಟ್ ಪುಡಿ ಹೊಡ್ಕೊತೀವಿ. ಹೈಯೆಸ್ಟ್ ಕ್ಯಾಲ್ಶಿಯಂ ಇರ್ತಕ್ಕಂಥ ವೆರೈಟಿ ಕರಿಲೀವ್ ಇದು. ಥೈಲ್ಯಾಂಡ್ ವೆರೈಟಿ ಕರಿಲೀವ್ ಅಂತ ಕರಿತೀವಿ. ಮಕ್ಳುಗಳಾಗಲಿ ನಾವಾಗಲಿ ಕರಿಬೇವನ್ನೆಲ್ಲ ಊಟದಿಂದ ಆಯ್ದು ಮೊದಲೇ ಮಡಗ್ತೀವಲ್ಲ, ಬಟ್ ಈ ಕರಿಬೇವು ಹಾಕಿದ್ರೆ 5 ದಿನಕ್ಕೆ ಅವ್ರ ಕೈಗೆ ಸಿಗಲ್ಲ. ಟೇಸ್ಟು ಸುತ್ತ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ ಸರ್. ನಮ್ಮನೇಲಿ ನಾಟಿನೂ ಯೂಸ್ ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಾರೆ. ಮೈನು ನನಗೆ ಈ ಥರ ವಿಶೇಷ ಆದವನ್ನ ಹಾಕಿರೋದೇ ಜಾಸ್ತಿ. ಈಗ ನೋಡಿ ಪಕ್ಕದಲ್ಲಿದ್ದರೆ ಇದು ಸ್ವೀಟ್ ಸಾಂತೋಲ್. ಈ ಹಣ್ಣು ತಿಂದರೆ ಒಂದು 20 ಮಿನಿಟ್ಸ್, ಒಂದು 2-3 ಹಣ್ಣು ತಿಂದರೆ 20 ಮಿನಿಟ್ಸ್ ಮೈಂಡ್ ಝೂಮ್ಗೆ ಹೋಗ್ತದೆ. ನಾವು ಡ್ರಿಂಕ್ಸ್ ಮಾಡಿದಾಗ ಮಾಡ್ತೇವೆ ಅಂತಾರಲ್ಲ, ಆ ಟೈಪಲ್ಲಿ ಇದು ಝೂಮ್ ಮಾಡ್ತೈತೆ. ಸರ್, ನಮ್ಮ ಹೆಸರು ಕವಿತಾ ಅಂತ, ಕವಿತಾ ಸಂಪತ್ ಕುಮಾರ್ ಅಂತ, ಬೆಂಗಳೂರು. ನಾನು ಇಲ್ಲಿಗೆ ಬಂದಾಗ ನನಗೆ ಅದರ ಪರಿಚಯನೇ ಇಲ್ಲ ಸರ್. ವ್ಯವಸಾಯದ ಗಂಧ ಗಾಳಿನೂ ಕೂಡ ನನಗೆ ಗೊತ್ತಿಲ್ಲ ಸರ್. ಪ್ರತಿಯೊಂದು ಕಲ್ತಿದ್ದೀನಿ, ಯಾಕಂದರೆ ನನಗೆ ಏನು ಗೊತ್ತಿರಲಿಲ್ಲ. ಈ ಭತ್ತ ಮರದಲ್ಲಿ ಬೆಳೀತಾರೆ ಅನ್ನೋ ಮೂಮೆಂಟಲ್ಲಿ ಇದ್ದವಳು ನಾನು ಬಂದು ಅವ್ರನ್ನೇ ಕೇಳಿದ್ದೀನಿ ಹೇಗೆ ಬೆಳೀತಾರೆ ಅಂತ. ಅಷ್ಟು ಏನು ಪುಸ್ತಕದ ಬಂದಕ್ಕೆ ಅಷ್ಟೇ ಸರ್. ವ್ಯವಹಾರದ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಈ ತಳಿ ಬಗ್ಗೆ ವಿಶೇಷ ಏನಂದರೆ ಸರ್, ನೋಡಿ ಸರ್, ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಆದರೆ ಗೊನೆ ಈ ರೀತಿ ಮೇಲಿಂದ ಜಿಗಿದು ಬಾಗಿರುತ್ತೆ. ಈ ರೀತಿ ಈ ತಳಿ ವಿಶೇಷ. ಆಮೇಲೆ ಒಂದು ಕಾಯಿ ಸೈಜು ಮ್ಯಾಕ್ಸಿಮಮ್ ಅಂದರೂ ಇಷ್ಟಪ್ಪ ಸೈಜಲ್ಲಿ ಮಿನಿಮಮ್ ಇದ್ದೇ ಇರ್ತದೆ ಸರ್. ಈ ರೀತಿ ನೋಡಿ ಸರ್, ಆಲ್ಮೋಸ್ಟ್ ನೋಡಿ ಈಗ ನಿಮ್ಗೆ ಏನು ಕಾಣ್ತಾಯಿದೆ, ನಾವು ಹಾರ್ವೆಸ್ಟಿಂಗ್ ಮಾಡಿದಾಗ ಈ ಟೈಪಿನ ಕಾಯೇ ತೆಗೊಬೇಕು. ಈ ಟೈಪ್ ಕಾಯಿ ತಗೊಂಡಾಗ ಈ ಕಲ್ಲರ್ ಇರ್ತದೆ ಒಳಗಡೆ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಮೆರೂನಿ ಕಂದು ಕಲರ್ ಕಾಯಿನ ಕೀಳಬಾರ್ದು. ಈ ರೀತಿ ಮೆರೂನ್ ಕಲರ್ ಕಾಯಿ ಅದೇನಾಗಿರ್ತದೆ ಅಂದರೆ ಒಳಗಡೆ ಅಷ್ಟು ಸಬ್ಸಿಡೆಂಟ್ ಆಗಿರಲ್ಲ ಸರ್, ಡ್ಯಾಮೇಜ್ ಆಗಿರುತ್ತೆ ಹಣ್ಣು. ಇದು ಕಲ್ಲರ್ಗೂ ನಾಳೆ ಬರೋಲ್ಲ. ಈ ಕಾಯಿನ ಡೈರೆಕ್ಟ್ ನಾವು ತಗೊಂಡೋಗಿ ಡ್ರೈಯರ್ಗೆ ಅಥವಾ ಸನ್ಲೈಟಲ್ಲಿ ಒಣಗಿಸಿದ್ರೆ ಗ್ರೀನ್ ಕಲರಲ್ಲೇ ಇರುತ್ತೆ ಸರ್. ಇದ್ರದ್ದು KG ವ್ಯಾಲ್ಯೂ ಅಡಿಷನ್ ಬಂದು 2,500, 2,800, 3,000 ತನಕ ರೀಚ್ ಆಗುತ್ತೆ ಸರ್. 2,200 ಅಂತೂ ಗ್ಯಾರಂಟಿ ರೇಟ್ ಸಿಗುತ್ತೆ ಸರ್ ಪರ್ KG. ಏಲಕ್ಕಿ ಬೆಳಿಬೇಕಾದ್ರೆ ಪೂರಾ ನೆರಳಿನ ಕ್ಲೈಮೇಟ್ ಕ್ರಿಯೇಟಿವ್ ಇರಬೇಕು. ಎಬೋ 60% ಶೇಡ್ ಇರಬೇಕು ಸರ್, ನೆರಳಿರಲೇಬೇಕು. ಓಪನ್ ಲ್ಯಾಂಡವರು ಏಲಕ್ಕಿ ಬೆಳೆಯೋಕ್ಕಾಗಲ್ಲ ಸರ್. SKP 46ಗಿನ್ನ ತುಂಬ ವ್ಯಾಲ್ಯೂ ಅಡಿಷನ್ ಬೆಳೆ ನಲ್ಯಾಣಿ ಗ್ರೀನ್ ಗೋಲ್ಡ್. ಇದು ನಮ್ಮ ಏರಿಯಾಗೆ ಸೂಟೇಬಲ್ ಆಗತಕ್ಕಂಥ ಬೆಳೆ ಸರ್. ಇದಕ್ಕೆ ಹಂಟ್ ಇರುವೆ ಮುಟ್ತವೆ. ಏನು ಮಾಡಬೇಕಂದ್ರೆ ಅದಕ್ಕೆ ಬೋಡ ಹೊಡಿತೀವಿ ನಾವು. ಬೋಡ ಮೀನು ಸುಣ್ಣ ಮತ್ತು ಮೈಲುತೂತ ಆ ಬಿದ್ದಾಗ ಅದ್ರ ಖರ್ಚಿಗೆ ಸುಣ್ಣ ಬೀಳುತ್ತಲ್ಲ, ಅದ್ರ ಖರ್ಚಿಗೆ ಇದು ಬೀಳಲ್ಲ ಸರ್, ಇರುವೆಗಳಾಗಲಿ ಅವು ಬೀಳಲ್ಲ ಸರ್. ಇನ್ನು ನೀಮೈಲ್ ಅಂತೂ ಸ್ಪ್ರೇ ಕೊಡ್ತೀವಿ ಒಂದೊಂದು ರೌಂಡು. ನೀಮೈಲ್ ಸ್ಪ್ರೇ ಕೊಟ್ಟಾಗ ಆಲ್ಮೋಸ್ಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಡಿಸೀಸ್ ಬರೋಲ್ಲ ಸರ್. ಇದ್ರಾಗೆ ಮೇನ್ ಡಿಸೀಸ್ ಒಂದೇ ಬರೋದು ಸರ್, ಕಾಂಡ ಕೊರಕ ಅಂತೀವಿ, ಸ್ಟೆಂಬೋರಾನ್ ಅಂತ ಕರಿತೀವಿ. ಈ ಡಿಸೀಸ್ ಬಂದಿರತಕ್ಕಂಥ ಜಾಗದಲ್ಲಿ ಲಾಸ್ಟ್ ರೀಸನ್ ನೀಮೈಲ್ ಬಿಟ್ಟರೆ ಇನ್ನೇನು ಸರ್ಪ್ರೈಸ್ ಮಾಡೋಕ್ಕಾಗಲ್ಲ ಸರ್. ಇದೊಂದು ಕೇರ್ ಮಾಡಿಕೊಂಡ್ರೆ ಏಲಕ್ಕಿ ಆರಾಮಾಗಿ ಬೆಳಿಬೋದು ಸರ್. ಇದ್ರಾಗ ಏಲಕ್ಕಿಗೆ ಬೇರೆ ರೋಗ ಇರಲ್ಲ, ಇರುವೆ ಒಂದು ತಿನ್ನುತ್ತೆ. ಇದು ನಮ್ಮನ್ನು ಕ್ವಶನ್ ಮಾಡಿರೋರು ಅವರೇ, ಏಲಕ್ಕಿ ಬೆಳೆದ್ರೆ ನಾಗರಾವ್ ಸೇರ್ತಾವಂತೆ ನಿಜವಾ? ಇಲ್ಲಿ ಏನು ಒಂದು ಉದ್ದೇಶ ತಿಳ್ಕೊಬೇಕು. ಇಲ್ಲಿ ಹಾವು ಹಿಡಿದ್ರೆ ಹಾವು, ಕಪ್ಪೆ ಈ ರೀತಿ ತಿನ್ನೋಕೆ ಅವು ಪ್ರಾಣಿ ಬಂದೇ ಬರ್ತದೆ. ಈ ಮಿಡತೆ ತಿನ್ನೋಕ್ಕೋಸ್ಕರ ಕಪ್ಪೆ ಸೇರ್ತದೆ, ಕಪ್ಪೆ ತಿನ್ನೋಕ್ಕೋಸ್ಕರ ಹಾವು ಸೇರುತ್ತೆ. ಇಷ್ಟು ಬಿಟ್ಟರೆ ಏಲಕ್ಕಿ ಹಾವಿನ ತೋಟಕ್ಕೆ ಬರೋಲ್ಲ.